ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ ವಿನಯ್ ಗೌಡಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಇಲ್ಲಿ 24ನೇ ಎಸಿಎಂಎಂ ಕೋರ್ಟ್ನ ಕಡೆಯಿಂದ ಜಾಮೀನು ಮಂಜೂರಾಗಿದೆ. ತಲಾ 10,000 ರೂಪಾಯಿಗಳ ಶ್ಯೂರಿಟಿ ನೀಡುವುದಕ್ಕೆ ಷರತ್ತು ಹಾಕಲಾಗಿದೆ. ಷರತ್ತು ಪೂರೈಸಿದರೆ ಇವತ್ತೇ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ. ಸದ್ಯ ಇಬ್ಬರು ಪರಪ್ನಗ್ರಹಾರ ಅಲ್ಲಿ ಸದ್ಯಕ್ಕೆ ಶಿಫ್ಟ್ ಆಗಿದ್ದಾರೆ. ಜಾಮೀನು ಸಿಕ್ಕಿದೆ. ಇವತ್ತೇ ಷರತ್ತುಗಳನ್ನು ಪೂರೈಸಿ ಒಂದು ವೇಳೆ ಅದು ಇನ್ ಟೈಮಲ್ಲಿ ರೀಚ್ ಆದರೆ ಇವತ್ತು ಆಚೆ ಬರಬಹುದು. ಕಾರಣ ಅವರಿಗೆ 14 ದಿನಗಳ ಕಾಲದ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ತದನಂತರ ಚೆಕ್ ಮಾಡಿಕೊಂಡಾಗ ಇವರಿಗೆ ಒಂದು ಕಡೆ ಬೇಲ್ ಕೂಡ ಆಗಿದೆ. ತಿಳಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದೆ. ಸಂತೋಷ್ ಪಟೇಲ್, ಏನಾಯ್ತು ಇವರಿಬ್ಬರ ಕಥೆ ಅಂತ? ವಿಚಾರಣೆ ಕಾಲದಲ್ಲಿ ಏನೇನು ವಿಷಯಗಳು ಬಂತು ಅಂತ? ರಮಕಾಂತ್, ಈಗಾಗಲೇ ಏನು ಇಬ್ಬರನ್ನು ಹೆಚ್ಚುವರಿ ಕಸ್ಟಡಿಗೆ ತೆಗೆದುಕೊಂಡು ಪೊಲೀಸರು ಎನ್ಕ್ವೈರಿಯನ್ನ ಮಾಡಿದ್ರು. ಅದ್ರಲ್ಲಿ ಕೆಲವು ಐಟಮ್ಸ್ಗಳು ಕೂಡ ಸಿಕ್ಕಿರಲಿಲ್ಲ, ಮಿಸ್ಸಿಂಗ್ ಆಗಿದೆ ಅಂತ ಅವರು ಕೂಡ ಹೇಳ್ಕೊಂಡಿದ್ರು. ಪುನಃ ಇವತ್ತು ಕಸ್ಟಡಿ ಮುಗಿದ ಹೆಣ್ಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅದಾದ ನಂತರ ನ್ಯಾಯಾಲಯ ಕೂಡ ಇವ್ರಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿತು. ಇದರ ಬೆನ್ನಲ್ಲೇ ಏನು ರಜತ್ ಮತ್ತು ವಿನಯ್ ಗೌಡ ಅವರ ಪರ ವಕೀಲರು ಕೂಡ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿ ಅಲ್ಲಿ ವಾದವನ್ನ ಮಂಡಿದ್ರು. ಈಗಾಗಲೇ ಬಂಧನವನ್ನು ಮಾಡಿದ್ದಾಗಿದೆ. ಸೊ ಅವ್ರನ್ನ ಹೆಚ್ಚು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗಿದೆ. ಮತ್ತೆ ಇವರೆಲ್ಲೂ ಕೂಡ ಹೋಗಲ್ಲ, ಹೀಗಾಗಿ ಇಲ್ಲೇ ಲೋಕಲೈಟ್ ಆಗಿರೋದ್ರಿಂದ ಮತ್ತೆ ಇದರ ಹಿಂದಿನ ಉದ್ದೇಶನ ರೀಲ್ಸ್ ಮಾಡಿರುವಂತದ್ದು, ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ. ಹೀಗಾಗಿ ಇವ್ರಿಗೆ ಜಾಮೀನು ಕೊಡಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರುವಂತದ್ದು. ತಲಾ 10,000 ಅವರಿಗೆ ಹಣದ ಜೊತೆಗೆ ಷರತ್ತುಬದ್ಧ ಜಾಮೀನನ್ನು ಇಟ್ಟಿರುವಂತದ್ದು. ಯಾವಾಗ ಪೊಲೀಸರು ನೋಟಿಸ್ ಅನ್ನು ಕೊಡ್ತಾರೆ, ಎನ್ಕ್ವೈರಿಗೆ ಸಹಕಾರವನ್ನು ಮಾಡಬೇಕು, ಹೋಗ್ಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಮಾಡಿ ಇವತ್ತು ಜಾಮೀನನ್ನು ಕೊಟ್ಟಿದೆ. ಆದ್ರೆ ಈಗಾಗಲೇ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟಿರುವಂತದ್ದು. ಈಗ ಕೋರ್ಟ್ ಆರ್ಡರ್ ಬಂದ ಪ್ರತಿಯನ್ನು ತೆಗೆದುಕೊಂಡು ಹೋಗಿ ಸಂಜೆ 6 ಗಂಟೆ ಒಳಗಡೆ ಒಂದು ಪರಪ್ಪನ ಅಗ್ರಹಾರ ಜೈಲಿಗೆ ಅಲ್ಲಿನ ಅಧಿಕಾರಿಗಳಿಗೆ ಕೊಟ್ರೆ ಇವತ್ತೇ ಪ್ರೋಸೆಸ್ ಅದು. ಇಬ್ರು ಕೂಡ ಇವತ್ತೇ ಬಿಡುಗಡೆ ಭಾಗ್ಯ ಇರುತ್ತೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಇವರಿಬ್ರು ಕೂಡ ಬಿಡುಗಡೆ ಭಾಗ್ಯ ಇರುವಂತದ್ದು. ರಮಕಾಂತ್, ಓಕೆ, ಥ್ಯಾಂಕ್ ಯು ಸಂತೋಷ್.